ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ವಾಸಿಯಾಗಿದ್ದು ಆರೋಪಿ ನಂಬರ್ 1 ಪವಿತ್ರ ಗೌಡ ಜೈಲಲ್ಲಿದ್ದು ಸಾಕಾಗಿದ್ದಂತ ಪವಿತ್ರಗೆ ಕೊನೆಗೆ ಡಿಸೆಂಬರ್ನಲ್ಲಾಗಿದ್ದು ಬೇಲ್ ಮಂಜೂರು. ಇದಾಗಿ 2 ತಿಂಗಳ ಕಾಲ ಟೆಂಪಲ್ ರನ್ ಮಾಡಿದ ಪವಿತ್ರ ಈಗ ಗಮನ ಕೊಟ್ಟಿದ್ದು ಬಿಸ್ನೆಸ್ಗೆ. ಇವರ ಮಹತ್ವಾಕಾಂಕ್ಷಿ ಫ್ಯಾಷನ್ ಸಂಸ್ಥೆ ರೆಡ್ ಕಾರ್ಪೆಟ್ ಅನ್ನು ಈಗ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನೆಚ್ಚಿನ ಗೆಳೆಯ ಗೆಳತಿಯರು. ಆದರೆ ನಟ ದರ್ಶನ್ ಮಾತ್ರ ಕಾಣಿಸ್ತಿಲ್ಲ. ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಜೈಲಿಂದ ಆಚೆ ಬಂದ ಮೇಲೆ ಪವಿತ್ರ ಜೋಶ್. ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದ ಪವಿತ್ರ ಗೌಡ ಸದ್ಯಕ್ಕೆ ಬೇಲ್ ಮೇಲಿರೋ ಸ್ವತಂತ್ರ ಹಕ್ಕಿ. 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿದ ಪವಿತ್ರ ಗೌಡ ಅಲ್ಲಿಂದ ಡಿಸೆಂಬರ್ನಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ದೇ ಬಂತು. ಮೊದಲು ಹೊರಟಿದ್ದು ಟೆಂಪಲ್ ರೌಂಡ್ಸ್. ಫಸ್ಟ್ ಬೆಂಗಳೂರಿನ ಹಲವು ದೇವಸ್ಥಾನಗಳತ್ತ ತೆರಳಿದ್ದ ಪವಿತ್ರ ಗೌಡ ಆಮೇಲೆ ಹೋಗಿದ್ದು ಶಿರಡಿ ಸಾಯಿಬಾಬಾ ಸನ್ನಿಧಿಗೆ. ಇದಾದ ಮೇಲೆ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲೂ ಪವಿತ್ರ ಸ್ನಾನ ಮಾಡಿ ಬಂದಿದ್ದಾರೆ ಪವಿತ್ರ ಗೌಡ. ಈ ಬಗೆಗಿನ ಫೋಟೋಗಳನ್ನ ಜಾಲತಾಣಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ದ ಪವಿತ್ರ ಗೌಡ ಆಗಾಗ್ಗೆ ಒಗಟಿನ ರೀತಿ ಪದಗಳನ್ನ ಪೋಸ್ಟ್ ಮಾಡಿದ್ದು ಉಂಟು. ಪವಿತ್ರಳೊಟ್ಟಿಗೇನೆ ಬೇಲ್ ಸಿಕ್ಕ ಬಳಿಕ ನಟ ದರ್ಶನ್ ಒಂದ್ ಕಡೆ ಮೈಸೂರು ಫಂಕ್ಷನ್ಗಳು ಅದು ಇದು ಅಂತ ರೌಂಡ್ಸ್ ಹೊಡಿತಿದ್ರೆ ಆಪ್ತ ಗೆಳತಿ ಪವಿತ್ರ ಗೌಡ ಕೂಡ ಈಗ ಕಮ್ಮಿ ಇಲ್ಲ. ಮೊದಲೇ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಮಹಿಳಾ ದಿರಿಸು ಸೌಂದರ್ಯ ವರ್ಧಕಗಳ ಮಳಿಗೆ ಹೊಂದಿದ್ದು ಪವಿತ್ರ ಗೌಡ ಜೈಲು ಸೇರಿದ ಮೇಲೆ ಬಂದ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಈಗ ಬಂದಿದೆ ಮರುಜೀವ. ತಮ್ಮ ನೆಚ್ಚಿನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಇಲ್ಲಿ ಐಷಾರಾಮಿ ಕಾರ್ ರೇಂಜ್ ರೋವರ್ನಲ್ಲಿ ಆಗಮಿಸೋ ಮುಖಾಂತರ ತಮ್ಮ ವಿಲಾಸಿ ಬದುಕಿಗೆ ಕೊಲೆ ಕೇಸ್ ಧಕ್ಕೆ ತಂದಿಲ್ಲ ಅನ್ನೋ ಧಾಟಿಯಲ್ಲಿ ಪ್ರದರ್ಶಿಸಿದ್ದು ಗತ್ತು ಗೈರತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ವಾಸಿಯಾಗಿದ್ದು ಆರೋಪಿ ನಂಬರ್ 1 ಪವಿತ್ರ ಗೌಡ ಜೈಲಲ್ಲಿದ್ದು ಸಾಕಾಗಿದ್ದಂತ ಪವಿತ್ರಗೆ ಕೊನೆಗೆ ಡಿಸೆಂಬರ್ನಲ್ಲಾಗಿದ್ದು ಬೇಲ್ ಮಂಜೂರು. ಇದಾಗಿ 2 ತಿಂಗಳ ಕಾಲ ಟೆಂಪಲ್ ರನ್ ಮಾಡಿದ ಪವಿತ್ರ ಈಗ ಗಮನ ಕೊಟ್ಟಿದ್ದು ಬಿಸ್ನೆಸ್ಗೆ. ಇವರ ಮಹತ್ವಾಕಾಂಕ್ಷಿ ಫ್ಯಾಷನ್ ಸಂಸ್ಥೆ ರೆಡ್ ಕಾರ್ಪೆಟ್ ಅನ್ನು ಈಗ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನೆಚ್ಚಿನ ಗೆಳೆಯ ಗೆಳತಿಯರು. ಆದರೆ ನಟ ದರ್ಶನ್ ಮಾತ್ರ ಕಾಣಿಸ್ತಿಲ್ಲ. ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಜೈಲಿಂದ ಆಚೆ ಬಂದ ಮೇಲೆ ಪವಿತ್ರ ಜೋಶ್. ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದ ಪವಿತ್ರ ಗೌಡ ಸದ್ಯಕ್ಕೆ ಬೇಲ್ ಮೇಲಿರೋ ಸ್ವತಂತ್ರ ಹಕ್ಕಿ. 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿದ ಪವಿತ್ರ ಗೌಡ ಅಲ್ಲಿಂದ ಡಿಸೆಂಬರ್ನಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ದೇ ಬಂತು. ಮೊದಲು ಹೊರಟಿದ್ದು ಟೆಂಪಲ್ ರೌಂಡ್ಸ್. ಫಸ್ಟ್ ಬೆಂಗಳೂರಿನ ಹಲವು ದೇವಸ್ಥಾನಗಳತ್ತ ತೆರಳಿದ್ದ ಪವಿತ್ರ ಗೌಡ ಆಮೇಲೆ ಹೋಗಿದ್ದು ಶಿರಡಿ ಸಾಯಿಬಾಬಾ ಸನ್ನಿಧಿಗೆ. ಇದಾದ ಮೇಲೆ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲೂ ಪವಿತ್ರ ಸ್ನಾನ ಮಾಡಿ ಬಂದಿದ್ದಾರೆ ಪವಿತ್ರ ಗೌಡ. ಈ ಬಗೆಗಿನ ಫೋಟೋಗಳನ್ನ ಜಾಲತಾಣಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ದ ಪವಿತ್ರ ಗೌಡ ಆಗಾಗ್ಗೆ ಒಗಟಿನ ರೀತಿ ಪದಗಳನ್ನ ಪೋಸ್ಟ್ ಮಾಡಿದ್ದು ಉಂಟು. ಪವಿತ್ರಳೊಟ್ಟಿಗೇನೆ ಬೇಲ್ ಸಿಕ್ಕ ಬಳಿಕ ನಟ ದರ್ಶನ್ ಒಂದ್ ಕಡೆ ಮೈಸೂರು ಫಂಕ್ಷನ್ಗಳು ಅದು ಇದು ಅಂತ ರೌಂಡ್ಸ್ ಹೊಡಿತಿದ್ರೆ ಆಪ್ತ ಗೆಳತಿ ಪವಿತ್ರ ಗೌಡ ಕೂಡ ಈಗ ಕಮ್ಮಿ ಇಲ್ಲ. ಮೊದಲೇ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಮಹಿಳಾ ದಿರಿಸು ಸೌಂದರ್ಯ ವರ್ಧಕಗಳ ಮಳಿಗೆ ಹೊಂದಿದ್ದು ಪವಿತ್ರ ಗೌಡ ಜೈಲು ಸೇರಿದ ಮೇಲೆ ಬಂದ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಈಗ ಬಂದಿದೆ ಮರುಜೀವ. ತಮ್ಮ ನೆಚ್ಚಿನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಇಲ್ಲಿ ಐಷಾರಾಮಿ ಕಾರ್ ರೇಂಜ್ ರೋವರ್ನಲ್ಲಿ ಆಗಮಿಸೋ ಮುಖಾಂತರ ತಮ್ಮ ವಿಲಾಸಿ ಬದುಕಿಗೆ ಕೊಲೆ ಕೇಸ್ ಧಕ್ಕೆ ತಂದಿಲ್ಲ ಅನ್ನೋ ಧಾಟಿಯಲ್ಲಿ ಪ್ರದರ್ಶಿಸಿದ್ದು ಗತ್ತು ಗೈರತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ವಾಸಿಯಾಗಿದ್ದು ಆರೋಪಿ ನಂಬರ್ 1 ಪವಿತ್ರ ಗೌಡ ಜೈಲಲ್ಲಿದ್ದು ಸಾಕಾಗಿದ್ದಂತ ಪವಿತ್ರಗೆ ಕೊನೆಗೆ ಡಿಸೆಂಬರ್ನಲ್ಲಾಗಿದ್ದು ಬೇಲ್ ಮಂಜೂರು. ಇದಾಗಿ 2 ತಿಂಗಳ ಕಾಲ ಟೆಂಪಲ್ ರನ್ ಮಾಡಿದ ಪವಿತ್ರ ಈಗ ಗಮನ ಕೊಟ್ಟಿದ್ದು ಬಿಸ್ನೆಸ್ಗೆ. ಇವರ ಮಹತ್ವಾಕಾಂಕ್ಷಿ ಫ್ಯಾಷನ್ ಸಂಸ್ಥೆ ರೆಡ್ ಕಾರ್ಪೆಟ್ ಅನ್ನು ಈಗ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನೆಚ್ಚಿನ ಗೆಳೆಯ ಗೆಳತಿಯರು. ಆದರೆ ನಟ ದರ್ಶನ್ ಮಾತ್ರ ಕಾಣಿಸ್ತಿಲ್ಲ. ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಜೈಲಿಂದ ಆಚೆ ಬಂದ ಮೇಲೆ ಪವಿತ್ರ ಜೋಶ್. ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದ ಪವಿತ್ರ ಗೌಡ ಸದ್ಯಕ್ಕೆ ಬೇಲ್ ಮೇಲಿರೋ ಸ್ವತಂತ್ರ ಹಕ್ಕಿ. 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುತ್ತೆ ಮುರಿದ ಪವಿತ್ರ ಗೌಡ ಅಲ್ಲಿಂದ ಡಿಸೆಂಬರ್ನಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ದೇ ಬಂತು. ಮೊದಲು ಹೊರಟಿದ್ದು ಟೆಂಪಲ್ ರೌಂಡ್ಸ್. ಫಸ್ಟ್ ಬೆಂಗಳೂರಿನ ಹಲವು ದೇವಸ್ಥಾನಗಳತ್ತ ತೆರಳಿದ್ದ ಪವಿತ್ರ ಗೌಡ ಆಮೇಲೆ ಹೋಗಿದ್ದು ಶಿರಡಿ ಸಾಯಿಬಾಬಾ ಸನ್ನಿಧಿಗೆ. ಇದಾದ ಮೇಲೆ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲೂ ಪವಿತ್ರ ಸ್ನಾನ ಮಾಡಿ ಬಂದಿದ್ದಾರೆ ಪವಿತ್ರ ಗೌಡ. ಈ ಬಗೆಗಿನ ಫೋಟೋಗಳನ್ನ ಜಾಲತಾಣಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ದ ಪವಿತ್ರ ಗೌಡ ಆಗಾಗ್ಗೆ ಒಗಟಿನ ರೀತಿ ಪದಗಳನ್ನ ಪೋಸ್ಟ್ ಮಾಡಿದ್ದು ಉಂಟು. ಪವಿತ್ರಳೊಟ್ಟಿಗೇನೆ ಬೇಲ್ ಸಿಕ್ಕ ಬಳಿಕ ನಟ ದರ್ಶನ್ ಒಂದ್ ಕಡೆ ಮೈಸೂರು ಫಂಕ್ಷನ್ಗಳು ಅದು ಇದು ಅಂತ ರೌಂಡ್ಸ್ ಹೊಡಿತಿದ್ರೆ ಆಪ್ತ ಗೆಳತಿ ಪವಿತ್ರ ಗೌಡ ಕೂಡ ಈಗ ಕಮ್ಮಿ ಇಲ್ಲ. ಮೊದಲೇ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಮಹಿಳಾ ದಿರಿಸು ಸೌಂದರ್ಯ ವರ್ಧಕಗಳ ಮಳಿಗೆ ಹೊಂದಿದ್ದು ಪವಿತ್ರ ಗೌಡ ಜೈಲು ಸೇರಿದ ಮೇಲೆ ಬಂದ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಈಗ ಬಂದಿದೆ ಮರುಜೀವ. ತಮ್ಮ ನೆಚ್ಚಿನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಇಲ್ಲಿ ಐಷಾರಾಮಿ ಕಾರ್ ರೇಂಜ್ ರೋವರ್ನಲ್ಲಿ ಆಗಮಿಸೋ ಮುಖಾಂತರ ತಮ್ಮ ವಿಲಾಸಿ ಬದುಕಿಗೆ ಕೊಲೆ ಕೇಸ್ ಧಕ್ಕೆ ತಂದಿಲ್ಲ ಅನ್ನೋ ಧಾಟಿಯಲ್ಲಿ ಪ್ರದರ್ಶಿಸಿದ್ದು ಗತ್ತು ಗೈರತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 6 ತಿಂಗಳ ಕಾಲ ಪರಪ್ಪನ ಅಗ್ರಹಾರ ವಾಸಿಯಾಗಿದ್ದು ಆರೋಪಿ ನಂಬರ್ 1 ಪವಿತ್ರ ಗೌಡ ಜೈಲಲ್ಲಿದ್ದು ಸಾಕಾಗಿದ್ದಂಥ ಪವಿತ್ರಗೆ ಕೊನೆಗೆ ಡಿಸೆಂಬರ್ನಲ್ಲಾಗಿದ್ದು ಬೇಲ್ ಮಂಜೂರು. ಇದಾಗಿ 2 ತಿಂಗಳ ಕಾಲ ಟೆಂಪಲ್ ರನ್ ಮಾಡಿದ ಪವಿತ್ರ ಈಗ ಗಮನ ಕೊಟ್ಟಿದ್ದು ಬಿಸ್ನೆಸ್ಗೆ. ಇವರ ಮಹತ್ವಾಕಾಂಕ್ಷಿ ಫ್ಯಾಷನ್ ಸಂಸ್ಥೆ ರೆಡ್ ಕಾರ್ಪೆಟ್ ಅನ್ನ ಈಗ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನೆಚ್ಚಿನ ಗೆಳೆಯ ಗೆಳತಿಯರು. ಆದರೆ ನಟ ದರ್ಶನ್ ಮಾತ್ರ ಕಾಣಿಸ್ತಿಲ್ಲ. ಸಂಬಂಧಪಟ್ಟಂತ ವರದಿ ಇಲ್ಲಿದೆ. ಜೈಲಿಂದ ಆಚೆ ಬಂದ ಮೇಲೆ ಪವಿತ್ರ ಜೋಶ್. ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂದರ್ ಆಗಿದ್ದ ಪವಿತ್ರ ಗೌಡ ಸದ್ಯಕ್ಕೆ ಬೇಲ್ ಮೇಲಿರೋ ಸ್ವತಂತ್ರ ಹಕ್ಕಿ. 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುತ್ತೆ ಮುರಿದ ಪವಿತ್ರ ಗೌಡ ಅಲ್ಲಿಂದ ಡಿಸೆಂಬರ್ನಲ್ಲಿ ಜಾಮೀನಿನ ಮೇಲೆ ಹೊರ ಬಂದಿದ್ದೇ ಬಂತು. ಮೊದಲು ಹೊರಟಿದ್ದು ಟೆಂಪಲ್ ರೌಂಡ್ಸ್. ಫಸ್ಟ್ ಬೆಂಗಳೂರಿನ ಹಲವು ದೇವಸ್ಥಾನಗಳತ್ತ ತೆರಳಿದ್ದ ಪವಿತ್ರ ಗೌಡ ಆಮೇಲೆ ಹೋಗಿದ್ದು ಶಿರಡಿ ಸಾಯಿಬಾಬಾ ಸನ್ನಿಧಿಗೆ. ಇದಾದ ಮೇಲೆ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಕುಂಭಮೇಳದಲ್ಲೂ ಪವಿತ್ರ ಸ್ನಾನ ಮಾಡಿ ಬಂದಿದ್ದಾರೆ ಪವಿತ್ರ ಗೌಡ. ಈ ಬಗೆಗಿನ ಫೋಟೋಗಳನ್ನ ಜಾಲತಾಣಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ದ ಪವಿತ್ರ ಗೌಡ ಆಗಾಗ್ಗೆ ಒಗಟಿನ ರೀತಿ ಪದಗಳನ್ನ ಪೋಸ್ಟ್ ಮಾಡಿದ್ದು ಉಂಟು. ಪವಿತ್ರಳೊಟ್ಟಿಗೇನೆ ಬೇಲ್ ಸಿಕ್ಕ ಬಳಿಕ ನಟ ದರ್ಶನ್ ಒಂದ್ ಕಡೆ ಮೈಸೂರು ಫಂಕ್ಷನ್ಗಳು ಅದು ಇದು ಅಂತ ರೌಂಡ್ಸ್ ಹೊಡಿತಿದ್ರೆ ಆಪ್ತ ಗೆಳತಿ ಪವಿತ್ರ ಗೌಡ ಕೂಡ ಈಗ ಕಮ್ಮಿ ಇಲ್ಲ. ಮೊದಲೇ RR ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಮಹಿಳಾ ದಿರಿಸು ಸೌಂದರ್ಯ ವರ್ಧಕಗಳ ಮಳಿಗೆ ಹೊಂದಿದ್ದು ಪವಿತ್ರ ಗೌಡ ಜೈಲು ಸೇರಿದ ಮೇಲೆ ಬಂದ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಈಗ ಬಂದಿದೆ ಮರುಜೀವ. ತಮ್ಮ ನೆಚ್ಚಿನ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಿದ್ದಾರೆ ಪವಿತ್ರ ಗೌಡ. ಇಲ್ಲಿ ಐಷಾರಾಮಿ ಕಾರ್ ರೇಂಜ್ ರೋವರ್ನಲ್ಲಿ ಆಗಮಿಸೋ ಮುಖಾಂತರ ತಮ್ಮ ವಿಲಾಸಿ ಬದುಕಿಗೆ ಕೊಲೆ ಕೇಸ್ ಧಕ್ಕೆ ತಂದಿಲ್ಲ ಅನ್ನೋ ಧಾಟಿಯಲ್ಲಿ ಪ್ರದರ್ಶಿಸಿದ್ದು ಗತ್ತು ಗೈರತ್ತು.